ಗೆದ್ದಿದೆ. ಈ ಬಗ್ಗೆ ತಮ್ಮ ಸ್ವಾಮೀಜಿಗಳಾಗಿ ಈಗಾಗಲೇ ನಮ್ಮ ಸ್ಪಷ್ಟವಾಗಿರುವಂಥ ಅಭಿಪ್ರಾಯವನ್ನು ನಾವು ಮಾಧ್ಯಮಗಳ ಮೂಲಕ ಹೇಳಿದವರಾಗಿದ್ದೇವೆ. ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿರೋ ಕಾರಣಕ್ಕಾಗಿ ಪ್ರತಿಯೊಂದು ಪಕ್ಷದವರು ರಾಜಕೀಯ ಸ್ಥಾನಮಾನಗಳನ್ನು ನೀಡುವ ಸಂದರ್ಭದಲ್ಲಿ ಈ ಸಮುದಾಯವನ್ನು ಕಡೆಗಣಿಸಬಾರ್ದು, ಈ ಸಮುದಾಯಕ್ಕೆ ಆದ್ಯತೆಯನ್ನು ಕೊಡಬೇಕು ಅನ್ನೋಂಥ ಮಾತನ್ನು ನಾವು ಸಾರ್ವತ್ರಿಕವಾಗಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಈ ಸಮುದಾಯದಲ್ಲಿ ಅಂಥ ಪ್ರಬಲವಾದ ನಾಯಕರು ಯಾರಿದ್ದಾರೆ? ಎಲ್ಲ ಪಕ್ಷದಲ್ಲಿ ಸಾಕಷ್ಟು ಜನರು ಇದ್ದಾರೆ. ಸದ್ಯಕ್ಕೆ ರಾಜಕೀಯದಲ್ಲಿ ಆಡಳಿತ ಮಾಡ್ತಕ್ಕಂಥ ಸರ್ಕಾರದಲ್ಲಿ ಆಡಳಿತ ಮಾಡುವ ಸರ್ಕಾರದಲ್ಲೆಲ್ಲ ಇದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ಇದ್ದಾರೆ, ಹಿರಿಯ ನಾಯಕರು. ಈಶ್ವರ್ ಖಂಡ್ರೆ ಅವರಿದ್ದಾರೆ, ಎಂ ಬಿ ಪಾಟೀಲ್ ಇದ್ದಾರೆ. ಈ ಭಾಗದಲ್ಲಿ ಶರಣಬಸಪ್ಪ ದರ್ಶನಾಪುರ ಅವರಿದ್ದಾರೆ, ಎಸ್ ಎಸ್ ಮಲ್ಲಿಕಾರ್ಜುನ ಅವರಿದ್ದಾರೆ. ಸಾಕಷ್ಟು ಜನ ನಮ್ಮ ಸಮಾಜದ ಹಿರಿಯರಿದ್ದಾರೆ. ಇಂಥವ್ರನ್ನೆಲ್ಲ ಪರಿಗಣಿಸಬೇಕು ಅಂತ ನಾವು ಹೇಳಲಿಕ್ಕೆ. ಈಗ ರಾಜ್ಯದಲ್ಲಿ ಹಿಂಸೆ ಅನ್ನುವಂಥದ್ದು